ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಪುಂಡಿ ಪಲ್ಯ ಮಾಡೋದು ನೋಡೋಣ ಬರ್ರಿ. ಪುಂಡಿ ಪಲ್ಯ ಮಾಡಲಿಕ್ಕೆ ಒಂದು ಕಟ್ಟ ಪುಂಡಿ ಪಲ್ಯ ತೊಗೊಂಡೇನಿ. ಅದು ಸೋಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡೇನಿ. ಅದು ಪುಂಡಿ ಪಲ್ಯ ಎಳಿದಿರಬೇಕು ಮತ್ತು ಅದು 3 ಟಿಸಿಲ್ ಇರಬೇಕು. ಅದಕ್ಕೆ ಎಲೆಗೆ ಒಂದು ಬೌಲ್ ಶೇಂಗಾ ತೊಗೊಂಡೇನಿ, ಒಂದು ಬೌಲ್ ಜೋಳ ತೊಗೊಂಡೇನಿ, ಒಂದು ಬಟ್ಲು ಎಣ್ಣೆ ತೊಗೊಂಡೇನಿ, ರುಚಿ ತಕ್ಕಂತೆ ಉಪ್ಪು ತೊಗೊಂಡೇನಿ. ಸ್ವಲ್ಪ ರುಚಿ ತಕ್ಕಂತೆ ಉಪ್ಪು ಹಾಕ್ಕೋಬೇಕು. ಆಮೇಲೆ ಒಂದು ವಾಟಿ ಎಣ್ಣೆ ತೊಗೊಂಡೇನಿ. ಒಂದು ರುಚಿ ತಕ್ಕಂತೆ ಖಾರ ಹಾಕ್ಕೋಬೇಕು. ನಾನು ಒಂದು 6 ತೊಗೊಂಡೇನಿ. ಆಮೇಲೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡೇನಿ. ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸೋಸ್ಕೊಂಡೇನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಹಿಂಗೆ ತೊಗೊಂಡೇನಿ. ಇದು ಜೋಳ ಇಲ್ಲಾದ್ರೆ ತಳ್ಕೊಬೇಕ್ರಿ. ಅದ ಕ್ಲೀನಾಗಿ ತಳ್ಕೊಬೇಕು, ಯಾಕಂದ್ರೆ ಧೂಳು ಅದು ಇರ್ತೈತಿ. ಕ್ಲೀನಾಗಿ ತಳ್ಕೊತಂದ್ರೆ ಮ್ಯಾಗಿಂದ ಕವರು ಹೋಗ್ತದೆ. ಅದು ಸೋಸ್ಕೋಬೇಕು. ತಳ್ಕೊಂಡ ಒಂದು ಜಾಳಿಗೆ ಹಾಕಿ ಸೋಸ್ಕೊಂಡು ಅದು ಮಿಕ್ಸಿ ಒಳಗೆ ರುಬ್ಕೋಬೇಕ್ರಿ. ಅದ ಮುಂಚೆ ಮಾಡಿ ಇಟ್ಟಿದ್ರೆ ಭೀ ಹಾಕೊಂಡ್ರೆ ನಡಿತೈತ್ರಿ. ಅದ ಈಗ ನನಗಿರಲಿಲ್ಲ ಮತ್ತು ಮೇಲಿಂದ ಕವರ್ ತೊಗೋಬೇಕಂದ್ರೆ ಅವಾಗ ಮಾಡ್ಕೋಬೇಕು. ಈಗ ಇದನ್ನದು ಒಣಸೋದು ಅದೇನು ಅವಶ್ಯಕತೆ ಇಲ್ಲ. ಅದು ಹಸಿದಿರುವಾಗಲೇ ರುಬ್ಕೋಬೇಕದ, ಯಾಕಂದ್ರೆ ಮೇಲಿಂದ ಕವರ್ ಹೋಗ್ತೈತಿ. ಈಗ ಮಿಕ್ಸಿಗೆ ಏನು ಭಾರ ಬರೋಂಗಿಲ್ಲ, ಚಲೋ ಆಗ್ತದೆ. ಅದ ಈಗ ಮಿಕ್ಸಿ ಒಳಗೆ ಹಾಕ್ಕೊಲಿಕತ್ತೀನಿ ನೋಡ್ರಿ. ಮಿಕ್ಸಿ ಭಾಂಡಿ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣ ಹಿಂಗೆ ರುಬ್ಕೋಬೇಕದ. ನಾವು ದೋಸೆ ಹಿಟ್ಟು ಹೆಂಗೆ ರುಬ್ಕೋತೀವಿ ಹಂಗೆ ರುಬ್ಕೊಳ್ಳೋದು. ಆದ್ರೆ ನೀರು ಆಗಂಗಿಲ್ಲ, ಉದುರು ಇರ್ತೈತೆ. ಅದ ಒಣಗಿದಂಗೆ ನೋಡ್ರಿ. ಅದು ಚಂದ ಬರ್ತದೆ. ಭಾಳ ಚಲೋ ಬರ್ತೈತೆ. ಅದು ಇದ್ರಾಗ ನೀರು ಹಾಕಿ ಸ್ವಲ್ಪ ನೋಡ್ರಿ, ಅದು ಅಷ್ಟು ಚಲೋ ಬಂದತ್ರ. ರವ ಹಿಟ್ಟು ನೀರು ಹಾಕ್ಕೊತಂದ್ರೆ ಮ್ಯಾಗಿನ ತೌಡೆಲ್ಲ ಮೇಲ್ಗಡೆ ಬರ್ತೈತೆ. ಅದನ್ನು ಸೋಸ್ಕೊಂಡು ಚಹಾ ಪುಡಿ ಚಾಳಿಗೆಲ್ಲಿ ಸೋಸ್ಕೊಂಡು ತಗೋಬೇಕು ನೋಡ್ರಿ. ಅದು ಮೇಲ್ಗಡೆ ತೌಡು ಹೆಂಗೆ ಬತ್ತು ನೋಡ್ರಿ. ಅದು ಮೇಲಿಂದ ಅದ್ರ ಕವರ ಅಂದ್ರೆ ಪಾಲಿಶ್ ಮಾಡಿದಂಗೆ ಆಕತ್ರಿ. ಅದು ಆ ತೌಡೆಲ್ಲ ಹಾಕಿರೋ ರುಚಿ ಬರೋಂಗಿಲ್ಲ ನೋಡ್ರಿ. ಅದು ರವಾನೂ ಇರ್ತೈತಿ, ಈ ಕಡೆ ಹಿಟ್ಟು ಇರ್ತೈತಿ. ರವೆ ಪುಡಿ ಹಾಕ್ಕೋಬೇಕ್ರಿ. ಅದು ಒಂದು ಕಡೆ ಪಲ್ಯ ಮತ್ತು ಶೇಂಗಾ ಕುದಿ ಕುಡ್ದು ಇದೊಂದು ಸ್ವಲ್ಪ ನೆನಿತೈತ್ರಿ. ಒಂದು 10-15 ನಿಮಿಷ ನೆನಿತೈತಿ. ಅದು ಮ್ಯಾಗಿನ ಇದನ್ನ ಕವರೆಲ್ಲ ಸೋಸ್ಕೊಂಡ್ರದ ಎಲ್ಲ ತಕ್ಕೋಬೇಕ್ರಿ. ಅದು ರುಚಿ ಭಾಳ ಆಗ್ತೈತೆ. ಅದು ಇತ್ತಂದ್ರೆ ಅಷ್ಟು ಸರಿ ಆಗಂಗಿಲ್ಲ. ಅಕ್ಕಿ ರವಾನ ಹಾಕ್ಕೋಬೋದು, ಗೋಧಿ ರವಾನ ಹಾಕ್ಕೋಬೋದು. ಆದರೆ ಜೋಳದ ನುಚ್ಚೋಕೊತಂದ್ರೆ ಭಾಳ ಚಲೋ ಆಗ್ತೈತ್ರಿ. ಅದ್ರಾಗ ಒಂದು 4 ಸೀಟಿ ಹೋಗೋ ತನಕ ನೆನೆ ಇಡಬೇಕ್ರಿ. ಅದು ಹಿಟ್ಟು ನುಚ್ಚ ಕೂಡಿ ಮ್ಯಾಗಿಂದೆಲ್ಲ ಸೋಸ್ಕೊಂಡು ಅದೆಲ್ಲ ಕವರ್ ತಗೊಂಡು ಅದು ನೆನೆ ನೆನಿತೈತೆ. ಅದು ನೋಡ್ರಿ. ಒಂದು 2-3 ಸಲ ಅದೇ ನೀರು ಹಾಕಿ ಅದನ್ನೇ ನೀರು ಹಾಕೋದು, ವಾಪಸ್ಸೇ ಅದನ್ನ ಮತ್ತೆ ಅಲ್ಲಾಡಿಸಿ ಸೋಸ್ಕೊಳ್ಳೋದು. ಮ್ಯಾಗಿನ ಕವರೆಲ್ಲ ಚಾಳಿಗಾಗಿ ಬರ್ತೈತಿ. ಅದು ನೀರು ಉಳಿತೈತಿ. ನೀರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಅದನ್ನು ನೆನಿಲಿಕ್ಕೆ ಮತ್ತೆ ಅದ್ರಾಗ ಹಾಕಿ ನೋಡ್ರಿ. ಅದು ಮ್ಯಾಗಿಂದೆಲ್ಲ ಹೋಗಿರ್ತೈತೆ ನೋಡ್ರಿ. ದಪ್ಪ ಚಾಳಿಗೆ ಬೇಕಾದ್ರೆ ನೀವು ತೊಗೋಬೋದು. ಈಗ ನಾನು ಜಾಸ್ತಿ ಚಾಳಿಗೆ ತೊಗೊಂಡೀನಿ. ಪುಂಡಿ ಪಲ್ಯ 3-4 ಸೀಟಿ ಮಾಡ್ಕೋಬೇಕ್ರಿ. ಅದನ್ನು ನೋಡ್ರಿ. ಅದು ರವ ಎಷ್ಟು ಸ್ವಚ್ಛ, ಎಷ್ಟು ವೈಟ್ ಬಂದದ ನೋಡ್ರಿ, ಎಷ್ಟು ಬೆಳ್ಳಗೆ ಬಂದದ. ಅದರೊಳಗೆ ಅದೇ ನೀರು ಹಾಕ್ಕೊಂಡು ನೆನೆಗೆ ಇಟ್ಕೊಂಡು ಅದನ್ನು ಮೇಗಿನ ತೌಡು ತಗೊಂಡು ಅದೇ ನೀರು ನೆನೆ ಇಟ್ಕೊಂಡು ಈ ಕಡೆ ಪುಂಡಿ ಪಲ್ಯ ಕುದಿಕ್ಕೆ ಇಟ್ಕೊತೀನಿ ರೀ ಕುಕ್ಕರ್ದಾಗ. ಒಂದು ಸ್ವಲ್ಪ ಕಟ್ ಮಾಡ್ಕೊತಾರೆ, ಬೇಗ ಕುದಿತೈತಿ. ಅದಕ್ಕಾಗಿ ಕತ್ತರಿಸ್ಕೊಲಿಕತ್ತೀನಿ ರೀ. ಚಾಕುಲಿ ಆದ್ರೆ ಕತ್ತರಿಸ್ಕೊರಿ, ಇಲ್ಲ ಕೈಲಿ ಆದರೂ ಕಟ್ ಮಾಡ್ಬೋದು. ಮೊಟ್ಟೆ ಕಟ್ ಮಾಡ್ಬೇಕು. ಅದನ್ನು ಈ ಕಡೆ ಒಂದು ಕಟ್ಟಿಗೆ 1 ಲೀಟ್ರ್ ನೀರು ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ, ಯಾಕಂದ್ರೆ ಶೇಂಗಾ ಕಾಳದು ಕುದೀತಾವಲ್ರಿ. ಮತ್ತು ಅದು ಹೊತ್ತಿದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತೆ. ಇದು ಪುಂಡಿ ಪಲ್ಯ ಎಳಿದಿರ್ಬೇಕ್ರಿ. ಅದು ಶೇಂಗಾನು ಹತ್ರಾಗ ಹಾಕ್ಕೊಲಿಕತ್ತೀನಿ. ತೆಳಗ ಮಾಡಬೇಕು ಅಂದ್ರೆ ಆಮೇಲೆ ಹಾಕ್ಕೊಂಡ್ರೆ ಅದು ಬೇಗ ಕುದಿಯಂಗಿಲ್ಲ ರೀ. ಶೇಂಗಾ ಪುಂಡಿ ಪಲ್ಯ ಒಳಗೆ ಹಾಕ್ಕೊಂಡ್ರೆ ಕುದಿತೈತೆ. ಅದು ಶೇಂಗಾನು ಎಲ್ಲ ಕುದಿಬೇಕು.
ಒಂದು 4 ಸೀಟಿ ಮಾಡ್ಕೋಬೇಕ್ರಿ ಅದನ್ನು. ಈ ಕಡೆ 4 ಸೀಟಿ ಒಳಗೆ ಈ ಕಡೆ ಎಲ್ಲ ರೆಡಿ ಮಾಡ್ಕೋಬೇಕು. ಬೆಳ್ಳುಳ್ಳಿ ಚೇಸ್ಕೊತೇನೆ ರೀ. ದಪ್ಪನ 2 ಬೆಳ್ಳುಳ್ಳಿ ತೊಗೊಂಡೇನಿ. ನಿಮ್ಗೆ ರುಚಿ ತಕ್ಕಂತೆ ಉಪ್ಪು ಖಾರ ಹಾಕ್ಕೋಬೋದು, ಮಸಾಲೆ ಖಾರನೂ ಹಾಕ್ಕೋಬೋದು, ಒಣ ಖಾರ. ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಅದಕ್ಕೆ ಪಲ್ಯಕ್ಕಂದ್ರೆ ಹಸಿ ಮೆಣಸಿನ್ಕಾಯಿನೇ ಜಾಸ್ತಿ ಬಳಸ್ತೀವಿ. ಇದು ಬೆಳ್ಳುಳ್ಳಿ ಜೇಸ್ ತಗೊಂಡು 1 ಇಂಚ್ ಅಲ್ಲ ತೊಗೊಂಡು ಜೇಸ್ಕೊತೀನಿ. ಅಲ್ಲ ಹಾಕಿದ್ರು ನಡೀತೈತೆ, ಹಾಕಿದ್ರೆ ನಡೀತೆ. ಅನ್ನ ಹಾಕ್ಕೊಂಡೇನಿ. ಈಗ ಒಂದು ಸ್ವಲ್ಪ ಮುರಿದು ಹಾಕ್ಕೊಂಡ್ರೆ ಬೇಗ ಸಣ್ಣ ಆಗ್ತೈತಿ. ಕಲ್ಲುಪ್ಪು ತೊಗೊಂಡೇನಿ ನಾನು. ರುಚಿ ತಕ್ಕಂತೆ ಉಪ್ಪು ಖಾರ ಹಾಕ್ಕೋಬೇಕು. ನೀವು ಆಮೇಲೆ ಹಾಕ್ಕೋಬೋದು. ಮತ್ತು ಸ್ವಲ್ಪ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಹಿಂಗೆ ತೊಗೊಂಡೇನಿ. ಬೆಳ್ಳುಳ್ಳಿ, ಅಲ್ಲ, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಈ ಕಡೆ ಒಗ್ಗರಣೆ ಹಾಕ್ಕೊತೇನೆ ರೀ. ಅದ ನೀರು, ಅದು ರವಾದ ಮ್ಯಾಗಿನ ನೀರು ಇರ್ತೈತಲ್ಲ, ಜೋಳ ನುಚ್ಚಿಂದ ಅದ ನೀರು ಹಾಕ್ಕೊಂಡೇನಿ ಮೇಲಿಂದ. ಅದ ಕಡೆ ಕುದೀತೈತಿ ನೀರು. ಅಂದ್ರೆ ಕುದ್ದು ನೀರು ಹಾಕಬೇಕು, ತಣ್ಣೀರು ಹಾಕಬಾರ್ದು. ಯಾಕಂದ್ರೆ ತಣ್ಣೀರು ಹಾಕಿದ್ರೆ ಪಲ್ಯ ಬೇಗ ಕೆಡ್ತೈತೆ. ಅದ ನೋಡ್ರಿ, ಅದು ರವೆ ಹಂಗೆ ತಳ್ದಾಗ ಉಳಿದೈತಿ. ರವೆ ಇಲ್ಲಾಂದ್ರೆ ಪಲ್ಯದಾಗ ಹಾಕ್ಕೊಳ್ಳೋದು. ಇದು ಮೇಲಿನ ನೀರು ಕುದಿಲಕ್ಕೆ ಇಟ್ಕೊಳ್ಳೋದು. ಯಾಕಂದ್ರೆ ತಣ್ಣೀರು ಹಾಕಿದ್ರೆ ಕೆಡ್ತೈತೆ ಅದ. ಇದು ನೋಡ್ರಿ, ಇದು ಕುದ್ದಿತ್ತು. 4 ಸೀಟಿ ಆಯಿತು, ಕುದ್ದಿತ್ತದ. ಇದನ್ನು ಒಂದು ಚಾಳಿಗೆ ಒಳಗೆ ಬಸ್ಕೊಳ್ಳೋರು. ಇದು ಒಂದಿಟ್ಟು ಬಸ್ಕೊಂದಿಂದ ಕಡಗುರ್ಲೇರೆ ಅಥವಾ ಮ್ಯಾಶ್ ಮಾಡೋ ಇದ್ರಲ್ಲೇರೆ ಒಂದಿಟ್ಟು ಸಣ್ಣ ಹಿಂಗೆ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಅದು ನೀರು ಭಾಂಡಿ ತಿಕ್ಕಲಕ್ಕೆ ಉಪಯೋಗ ಆಗ್ತದ್ರೆ ಹಿತ್ತಾಳಿ ತಾಮ್ರದ್ದು. ನೋಡ್ರಿ, ಈಗ ಹತ್ರ ಹಾಕ್ಕೊಂಡೇನಿ. ಅದೇ ಕುಕ್ಕರ್ದು ವಾಪಸ್ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಲಿಕತ್ತೀನಿ. ಅಂದ್ರೆ ಪಲ್ಯ ಸಣ್ಣ ಆಗ್ತದೆ. ಇಲ್ಲ ಕಡಗೊಲ್ಲೇರು ಎತ್ತರ್ಲೇರು ಮಾಡ್ಕೋಬೋದು. ಅದು ನುಚ್ಚಿನ ಮ್ಯಾಗಿನ ನೀರು ಇತ್ತಲ್ರಿ, ಅದು ಕುದ್ದೈತಿ. ಅದ್ರಾಗ ಹಾಕ್ಕೊಳ್ಳೋಣ. ಬೇರೆ ನೀರು ಬಳಸೋದು ಬೇಡ. ಯಾಕಂದ್ರೆ ಅದೇ ನೀರು ಉಪಯೋಗ ಆಗ್ತೈತೆ. ಅದು ತಳದಾಗ ರವೆ ಐತ್ರಿ, ಅದು ರವೆ ಇನ್ನು ಹಾಕ್ಕೊಳ್ಳೋಣ. ನೆನೆದಿರ್ತೈತೆ ಅದು. ಎಷ್ಟು ವೈಟ್ ಬಂದದ ನೋಡ್ರಿ, ಎಷ್ಟು ಬೆಳ್ಳಗೆ, ಎಷ್ಟು ಸ್ವಚ್ಛ ಬಂದದ ನೋಡ್ರಿ. ಮೇಲಿಂದೆಲ್ಲ ಕವರ್ ಹೋಗೈತಿ. ಈ ಥರ ಇದ್ರೆ ಮಾಡ್ಕೋತಂದ್ರೆ ಭಾಳ ರುಚಿ ಬರ್ತದೆ ಪುಂಡಿ ಪಲ್ಯ. ಒಂದು 2-3 ಕುದಿ ಬರೋಟ್ಟು ಕುದಿಸ್ಕೊಂಡ್ರಿ. ಅದನ್ನೆಲ್ಲ ತಿರುವಾಡಕ್ಕೆ ಹಾಕಿದ್ನಿಂದ ಗರ 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 ತಿರುವಾಡಬೇಕು. ಇಲ್ಲಾಂದ್ರೆ ಗಟ್ಟಾಗೋ ಚಾನ್ಸ್ ಇರ್ತೈತೆ. ಅದ ನುಚ್ಚೆಲ್ಲ ಕುದಿ ತನಕ ತಿರುವಾಡಬೇಕು. ಇದಕ್ಕೇನು ಕುಕ್ಕರ್ ಟೋಪನ್ ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಇದು ರುಚಿ ತಕ್ಕಂತೆ ಉಪ್ಪು ಹಾಕ್ಕೋಬೇಕು. ಒಂದು 2-3 ಕುದಿ ಬರ್ಬೇಕ್ರಿ. ಮತ್ತೆ ಅದು ನುಚ್ಚೆಲ್ಲ ಕುದಿಬೇಕಾದ ಹಣ್ಣಂಗೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡೇನಿ. ನುಚ್ಚು ಹಸಿ ಇರಬಾರ್ದದ. 2-3 ಕುದಿನಿಂದ ಅದು ನುಚ್ಚೆಲ್ಲ ಕುದಿತೈತದ. ಯಾಕಂದ್ರೆ ನೆನೆದಿರ್ತೈತಿನೂ ಮತ್ತು ಬೇಗ ಕುದಿತೈತಿ. ನೋಡ್ರಿ, ಈ ಕಡೆ ಕುದಿಲಿಕ್ಕತ್ತೈತೆ. ಈ ಕಡೆ ಒಗ್ಗರಣೆ ಹಾಕ್ಕೊಂಡು ಹಸಿದು ಹಾಕ್ಕೋತಾರ, ಹಸಿ ಎಣ್ಣೆನೂ. ಆದ್ರೆ ನಾವು ಒಗ್ಗರಣೆ ಹಾಕ್ಕೋತೀವಿ. 1 ಬಟ್ಲ ಎಣ್ಣೆ ತೊಗೊಂಡಿನಿ. ಎಣ್ಣೆ ಜರ ಜಾಸ್ತಿ ಹಾಕ್ಕೊಂಡ್ರೆ ಭಾಳ ದಿವಸ ತಾಳಿಕೆ ಬರ್ತೈತೆ ಅದು. ಈ ಕಡೆ ಕುದಿತ್ತು ನೋಡ್ರಿ, ಅದು ನುಚ್ಚ, ಶೇಂಗಾ, ಆಮೇಲೆ ಪಲ್ಯ ಎಲ್ಲ ಕುದ್ದಿತ್ತು. ಚೆಂದಾಗಿ ಹದ ಆಗೈತೆ ಅದು. ನೋಡ್ರಿ, ಈ ಥರ ಹದ ಬರಬೇಕು, ಜಿಗಿಯಾಗಿ ಬರಬೇಕದ. ಈ ಕಡೆ ಒಗ್ಗರಣೆಗೆ ಎಣ್ಣೆ ಕಾಯ್ಲಿಕ್ಕತ್ತೈತೆ. ಫಸ್ಟ್ ಜೀರಿಗೆ ಹಾಕ್ಕೊಂಡು, ಸಾಸ್ವೆ ನಾವು ಹಾಕ್ಕೊಳ್ಳಂಗಿಲ್ಲ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡೇನಿ, ಮೊಟ್ಟೆ ಜಜ್ಜಿ. ಆಮೇಲೆ 1 ಇಂಚ್ ಅಲ್ಲ ತೊಗೊಂಡೇನಿ. ಅಲ್ಲನೂ ಜಜ್ಕೊಂಡೇನಿ. ಅಲ್ಲ ಆಪ್ಷನ್, ಬೇಕಾದ್ರೆ ಹಾಕ್ಕೋಬೋದು, ಬೇಡಾದ್ರೆ ಬಿಡ್ಬೋದು. ಹಸಿ ಮೆಣಸಿನ್ಕಾಯಿ ಮೊಟ್ಟೆ ಜಜ್ಕೊಂಡೇನಿ, ಅದು ಹಾಕ್ಕೊಂಡೇನಿ. ಹಿಂಗೆ ಹಾಕ್ಕೋಬೇಕ್ರಿ. ಹಿಂಗೆ ಹಾಕೊಂಡ್ರೆ ಭಾಳ ರುಚಿ ಆಗ್ತದೆ ಪುಂಡಿ ಪಲ್ಯ. ನೋಡ್ರಿ, ಒಂದು ಅರ್ಧ ಸ್ಪೂನ್ ಕಮ್ಮಿ ಒಂದು ಸ್ವಲ್ಪ ಹಿಂಗೆ ತೊಗೊಂಡೇನಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ರೀ ಹಿಂಗೆ ಹಾಕೋದ್ರಿಂದ. ಮಾಡಿ ನೋಡಿರಿ. ಈ ಒಗ್ಗರಣೆ ಹಾಕೋತಂದ್ರೆ ಭಾಳ ದಿವಸ ತಾಳಿಕೆ ಬರ್ತದೆ. ಅದು ಕೆಡಂಗಿಲ್ಲ.
ಹಸಿದು ಹಾಕಿತಂದ್ರೆ ಒಂದು ಸ್ವಲ್ಪ ಬೇಗ ಬಾದಾಗ್ತದೆ. ಇದೊಂದು ವಾರಗಟ್ಟಲೆ ಹೊರಗಡೆ ಇಟ್ಟರು ಏನೂ ಆಗೋದಿಲ್ಲ. ಫ್ರಿಜ್ನಾಗಂತೂ ತಿಂಗಳಾನುಗಟ್ಟಲೆ ಬರ್ತದೆ. ನೋಡಿರಿ, ಈ ಕಡೆ ಎಲ್ಲ ಹಣ್ಣಾಗಿ ಎಷ್ಟು ಚಂದ ಕುದತ್ತೆ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ. ಹೆಂಗೆ ಬಂದತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ಹೇಳ್ರಿ. ಅದು ಒಗ್ಗರಣೆ ಇಲ್ಲಾಂದ್ರೆ ಅದು ಇದ್ರಾಗ ಹಾಕ್ಕೊಲಿಕ್ಕತ್ತೀನಿ. ಹಾಕ್ಕೊಂಡೊಂದು ಸ್ವಲ್ಪ ಎಲ್ಲ ತಿರುವಾಡ್ಬೇಕಾದ್ರೆ ಎಲ್ಲ ಕಡೆ ಕೂಡಬೇಕಾದ ಮತ್ತೊಂದು ಕುದಿ ಕುದಿಸ್ಕೊಂಡ್ರೆ ಚಲೋ ಇರೋದ. ನೋಡ್ರಿ, ಅದೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಮಾಡಿತ್ತಂದ್ರೆ ಮುಗಿದು ಹೋಯ್ತು ಅದು ಪುಂಡಿ ಪಲ್ಯ ಮಾಡಿದ್ದು. ಇದು ಗೌರಿ ಗಣಪತಿಗಂತೂ ಎಲ್ಲರೂ ಮಾಡ್ತಾರೆ. ಆಯ್ತು ನೋಡ್ರಿ, ಎಲ್ಲ ಒಂದು ಹದ ಆಯಿತು. ಬೇರೆ ಥರ ಶಿಫ್ಟ್ ಮಾಡ್ಕೊಲಿಕ್ಕತ್ತೀನಿ. ನೋಡ್ರಿ ಎಷ್ಟು ಚಲೋ ಬಂದತ್ರಿ, ಕಲರ್ ಚಲೋ ಬಂದತ್ತೆ. ತಿನ್ಲಿಕ್ಕಂತೂ ಪದೇ ಪದೇ ಮಾಡಿ ತಿಂತೀರಿ ನೀವು. ಕಲರು ಚಲೋ ಬಂದತ್ತೆ. ಆ ನೀರು ಭಾಂಡಿಗೆ ಬಳಸ್ಕೋಬೋದು ನೀವು. ಹಿತ್ತಾಳಿ ತಾಮ್ರ ಭಾಂಡಿ ತಿಕ್ಕೋಬೋದು. ಇದು ಗಿಡಗಳಿಗೆ ಹಾಕ್ಬೋದು, ಮೇಲಿಂದ ಕವರ ಇಲ್ಲಾಂದ್ರೆ ಆಕಳಿಗೆ ಮತ್ತು ಹತ್ತಿದ್ರೆ ಅದು ಹಾಕ್ಬೋದು. ಥ್ಯಾಂಕ್ ಯು.